ಕ್ಯಾಂಟರ್ ಮತ್ತು ಟ್ರ್ಯಾಕ್ಟರ್ ನಡುವೆ ಡಿಕ್ಕಿ ಆಗಿದೆ. ಮೂವರ ದುರ್ಮರಣ ಆಗಿದೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಾ ಇದೆ. ಹುಲಗೇರಿ ಅಗಸನಕೊಪ್ಪ ಮಾರ್ಗ ಮಧ್ಯೆ ಈ ಅಪಘಾತ ಸಂಭವಿಸಿರು. ಟ್ರ್ಯಾಕ್ಟರ್ನಲ್ಲಿದ್ದಂಥ ಇಬ್ಬರು, ಕ್ಯಾಂಟರ್ನಲ್ಲಿದ್ದಂಥ ಒಬ್ಬ ಮೃತಪಟ್ಟಿದ್ದಾರೆ. 55 ವರ್ಷದ ವೆಂಕಪ್ಪ, 54 ವರ್ಷದ ಗದ್ದೆಪ್ಪ ಹೊಸಮನಿ, 32 ವರ್ಷದ ಸಂಜೀವ್ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಹುಲಿಕೇರಿ ಗ್ರಾಮದ ಇಬ್ಬರು ಮತ್ತು ನಂದಿಕೇಶ್ವರದ ಓರ್ವ ಮೃತಪಟ್ಟಿರೋದು. ಇನ್ನು ಮೂವರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಅವರನ್ನ ಕೆರೂರ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ರಾತ್ರಿ ನಡೆದಿರುವಂತಹ ಡೆಡ್ಲಿ ಆಕ್ಸಿಡೆಂಟ್ ಇದು. ಹುಲಗೇರಿ ಅಗಸನಕೊಪ್ಪ ಮಾರ್ಗ ಮಧ್ಯೆ ನಡೆದಿರುವಂತಹ ಅಪಘಾತ. ಮೂವರು ಮೃತಪಟ್ಟಿದ್ದಾರೆ ಇದರಲ್ಲಿ ಅನ್ನುವಂಥ ಮಾಹಿತಿ. ಜೊತೆಯಲ್ಲಿ ಮೂವರಿಗೆ ಬಹಳ ಗಂಭೀರವಾದಂತಹ ಗಾಯಗಳು ಕೂಡ ಆಗಿದೆ. ಅಲ್ಲಿ ತೆರವುಗೊಳಿಸ್ತಾ ಇರುವಂಥ ಕಾರ್ಯಾಚರಣೆಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಕ್ಯಾಂಟರ್ ಮತ್ತು ಟ್ರ್ಯಾಕ್ಟರ್ ಎರಡೂ ಕೂಡ ಪರಸ್ಪರ ಡಿಕ್ಕಿ ಆಗಿರೋದು. ಈಗ ಮೂವರನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಕ್ಯಾಂಟರ್ ಮತ್ತು ಟ್ರ್ಯಾಕ್ಟರ್ ನಡುವೆ ಡಿಕ್ಕಿ ಆಗಿದೆ. ಮೂವರ ದುರ್ಮರಣ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಹುಲಗೇರಿ ಅಗಸನಕೊಪ್ಪ ಮಾರ್ಗ ಮಧ್ಯೆ ಈ ಅಪಘಾತ ಸಂಭವಿಸಿರು. ಟ್ರ್ಯಾಕ್ಟರ್ನಲ್ಲಿದ್ದಂಥ ಇಬ್ಬರು, ಕ್ಯಾಂಟರ್ನಲ್ಲಿದ್ದಂಥ ಒಬ್ಬ ಮೃತಪಟ್ಟಿದ್ದಾರೆ. 55 ವರ್ಷದ ವೆಂಕಪ್ಪ, 54 ವರ್ಷದ ಗದ್ದೆಪ್ಪ ಹೊಸಮನಿ, 32 ವರ್ಷದ ಸಂಜೀವ್ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಹುಲಿಕೇರಿ ಗ್ರಾಮದ ಇಬ್ಬರು ಮತ್ತು ನಂದಿಕೇಶ್ವರದ ಓರ್ವ ಮೃತಪಟ್ಟಿರೋದು. ಇನ್ನು ಮೂವರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಅವರನ್ನ ಕೆರೂರ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ರಾತ್ರಿ ನಡೆದಿರುವಂತಹ ಡೆಡ್ಲಿ ಆಕ್ಸಿಡೆಂಟ್ ಇದು. ಹುಲಗೇರಿ ಅಗಸನಕೊಪ್ಪ ಮಾರ್ಗ ಮಧ್ಯೆ ನಡೆದಿರುವಂತಹ ಅಪಘಾತ. ಮೂವರು ಮೃತಪಟ್ಟಿದ್ದಾರೆ ಇದರಲ್ಲಿ ಅನ್ನುವಂಥ ಮಾಹಿತಿ. ಜೊತೆಯಲ್ಲಿ ಮೂವರಿಗೆ ಬಹಳ ಗಂಭೀರವಾದಂತಹ ಗಾಯಗಳು ಕೂಡ ಆಗಿದೆ. ಅಲ್ಲಿ ತೆರವುಗೊಳಿಸ್ತಾ ಇರುವಂಥ ಕಾರ್ಯಾಚರಣೆಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಕ್ಯಾಂಟರ್ ಮತ್ತು ಟ್ರ್ಯಾಕ್ಟರ್ ಎರಡೂ ಕೂಡ ಪರಸ್ಪರ ಡಿಕ್ಕಿ ಆಗಿರೋದು. ಈಗ ಮೂವರನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಕ್ಯಾಂಟರ್ ಮತ್ತು ಟ್ರ್ಯಾಕ್ಟರ್ ನಡುವೆ ಡಿಕ್ಕಿ ಆಗಿದೆ. ಮೂವರ ದುರ್ಮರಣ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಹುಲಗೇರಿ ಅಗಸನಕೊಪ್ಪ ಮಾರ್ಗ ಮಧ್ಯೆ ಈ ಅಪಘಾತ ಸಂಭವಿಸಿರು. ಟ್ರ್ಯಾಕ್ಟರ್ನಲ್ಲಿದ್ದಂಥ ಇಬ್ಬರು, ಕ್ಯಾಂಟರ್ನಲ್ಲಿದ್ದಂಥ ಒಬ್ಬ ಮೃತಪಟ್ಟಿದ್ದಾರೆ. 55 ವರ್ಷದ ವೆಂಕಪ್ಪ, 54 ವರ್ಷದ ಗದ್ದೆಪ್ಪ ಹೊಸಮನಿ, 32 ವರ್ಷದ ಸಂಜೀವ್ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಹುಲಿಕೇರಿ ಗ್ರಾಮದ ಇಬ್ಬರು ಮತ್ತು ನಂದಿಕೇಶ್ವರದ ಓರ್ವ ಮೃತಪಟ್ಟಿರೋದು. ಇನ್ನು ಮೂವರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಅವರನ್ನ ಕೆರೂರ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ರಾತ್ರಿ ನಡೆದಿರುವಂತಹ ಡೆಡ್ಲಿ ಆಕ್ಸಿಡೆಂಟ್ ಇದು. ಹುಲಗೇರಿ ಅಗಸನಕೊಪ್ಪ ಮಾರ್ಗ ಮಧ್ಯೆ ನಡೆದಿರುವಂತಹ ಅಪಘಾತ. ಮೂವರು ಮೃತಪಟ್ಟಿದ್ದಾರೆ ಇದರಲ್ಲಿ ಅನ್ನುವಂಥ ಮಾಹಿತಿ. ಜೊತೆಯಲ್ಲಿ ಮೂವರಿಗೆ ಬಹಳ ಗಂಭೀರವಾದಂತಹ ಗಾಯಗಳು ಕೂಡ ಆಗಿದೆ. ಅಲ್ಲಿ ತೆರವುಗೊಳಿಸ್ತಾ ಇರುವಂಥ ಕಾರ್ಯಾಚರಣೆಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಕ್ಯಾಂಟರ್ ಮತ್ತು ಟ್ರ್ಯಾಕ್ಟರ್ ಎರಡೂ ಕೂಡ ಪರಸ್ಪರ ಡಿಕ್ಕಿ ಆಗಿರೋದು. ಈಗ ಮೂವರನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಕ್ಯಾಂಟರ್ ಮತ್ತು ಟ್ರ್ಯಾಕ್ಟರ್ ನಡುವೆ ಡಿಕ್ಕಿ ಆಗಿದೆ. ಮೂವರ ದುರ್ಮರಣ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಹುಲಗೇರಿ ಅಗಸನಕೊಪ್ಪ ಮಾರ್ಗ ಮಧ್ಯೆ ಈ ಅಪಘಾತ ಸಂಭವಿಸಿರು. ಟ್ರ್ಯಾಕ್ಟರ್ನಲ್ಲಿದ್ದಂಥ ಇಬ್ಬರು, ಕ್ಯಾಂಟರ್ನಲ್ಲಿದ್ದಂಥ ಒಬ್ಬ ಮೃತಪಟ್ಟಿದ್ದಾರೆ. 55 ವರ್ಷದ ವೆಂಕಪ್ಪ, 54 ವರ್ಷದ ಗದ್ದೆಪ್ಪ ಹೊಸಮನಿ, 32 ವರ್ಷದ ಸಂಜೀವ್ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಹುಲಿಕೇರಿ ಗ್ರಾಮದ ಇಬ್ಬರು ಮತ್ತು ನಂದಿಕೇಶ್ವರದ ಓರ್ವ ಮೃತಪಟ್ಟಿರೋದು. ಇನ್ನು
ಮೂವರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಅವರನ್ನ ಕೆರೂರ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ರಾತ್ರಿ ನಡೆದಿರುವಂತಹ ಡೆಡ್ಲಿ ಆಕ್ಸಿಡೆಂಟ್ ಇದು. ಹುಲಗೇರಿ ಅಗಸನಕೊಪ್ಪ ಮಾರ್ಗ ಮಧ್ಯೆ ನಡೆದಿರುವಂತಹ ಅಪಘಾತ. ಮೂವರು ಮೃತಪಟ್ಟಿದ್ದಾರೆ ಇದರಲ್ಲಿ ಅನ್ನುವಂಥ ಮಾಹಿತಿ. ಜೊತೆಯಲ್ಲಿ ಮೂವರಿಗೆ ಬಹಳ ಗಂಭೀರವಾದಂತಹ ಗಾಯಗಳು ಕೂಡ ಆಗಿದೆ. ಅಲ್ಲಿ ತೆರವುಗೊಳಿಸ್ತಾ ಇರುವಂಥ ಕಾರ್ಯಾಚರಣೆಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಕ್ಯಾಂಟರ್ ಮತ್ತು ಟ್ರ್ಯಾಕ್ಟರ್ ಎರಡೂ ಕೂಡ ಪರಸ್ಪರ ಡಿಕ್ಕಿ ಆಗಿರೋದು. ಈಗ ಮೂವರನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಕ್ಯಾಂಟರ್ ಮತ್ತು ಟ್ರ್ಯಾಕ್ಟರ್ ನಡುವೆ ಡಿಕ್ಕಿ ಆಗಿದೆ. ಮೂವರ ದುರ್ಮರಣ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಹುಲಗೇರಿ ಅಗಸನಕೊಪ್ಪ ಮಾರ್ಗ ಮಧ್ಯೆ ಈ ಅಪಘಾತ ಸಂಭವಿಸಿರು. ಟ್ರ್ಯಾಕ್ಟರ್ನಲ್ಲಿದ್ದಂಥ ಇಬ್ಬರು, ಕ್ಯಾಂಟರ್ನಲ್ಲಿದ್ದಂಥ ಒಬ್ಬ ಮೃತಪಟ್ಟಿದ್ದಾರೆ. 55 ವರ್ಷದ ವೆಂಕಪ್ಪ, 54 ವರ್ಷದ ಗದ್ದೆಪ್ಪ ಹೊಸಮನಿ, 32 ವರ್ಷದ ಸಂಜೀವ್ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಹುಲಿಕೇರಿ ಗ್ರಾಮದ ಇಬ್ಬರು ಮತ್ತು ನಂದಿಕೇಶ್ವರದ ಓರ್ವ ಮೃತಪಟ್ಟಿರೋದು. ಇನ್ನು ಮೂವರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಅವರನ್ನ ಕೆರೂರ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ರಾತ್ರಿ ನಡೆದಿರುವಂತಹ ಡೆಡ್ಲಿ ಆಕ್ಸಿಡೆಂಟ್ ಇದು. ಹುಲಗೇರಿ ಅಗಸನಕೊಪ್ಪ ಮಾರ್ಗ ಮಧ್ಯೆ ನಡೆದಿರುವಂತಹ ಅಪಘಾತ. ಮೂವರು ಮೃತಪಟ್ಟಿದ್ದಾರೆ ಇದರಲ್ಲಿ ಅನ್ನುವಂಥ ಮಾಹಿತಿ. ಜೊತೆಯಲ್ಲಿ ಮೂವರಿಗೆ ಬಹಳ ಗಂಭೀರವಾದಂತಹ ಗಾಯಗಳು ಕೂಡ ಆಗಿದೆ. ಅಲ್ಲಿ ತೆರವುಗೊಳಿಸ್ತಾ ಇರುವಂಥ ಕಾರ್ಯಾಚರಣೆಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಕ್ಯಾಂಟರ್ ಮತ್ತು ಟ್ರ್ಯಾಕ್ಟರ್ ಎರಡೂ ಕೂಡ ಪರಸ್ಪರ ಡಿಕ್ಕಿ ಆಗಿರೋದು. ಈಗ ಮೂವರನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. ಕ್ಯಾಂಟರ್ ಮತ್ತು ಟ್ರ್ಯಾಕ್ಟರ್ ನಡುವೆ ಡಿಕ್ಕಿ ಆಗಿದೆ. ಮೂವರ ದುರ್ಮರಣ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದೆ. ಹುಲಗೇರಿ ಅಗಸನಕೊಪ್ಪ ಮಾರ್ಗ ಮಧ್ಯೆ ಈ ಅಪಘಾತ ಸಂಭವಿಸಿರು. ಟ್ರ್ಯಾಕ್ಟರ್ನಲ್ಲಿದ್ದಂಥ ಇಬ್ಬರು, ಕ್ಯಾಂಟರ್ನಲ್ಲಿದ್ದಂಥ ಒಬ್ಬ ಮೃತಪಟ್ಟಿದ್ದಾರೆ. 55 ವರ್ಷದ ವೆಂಕಪ್ಪ, 54 ವರ್ಷದ ಗದ್ದೆಪ್ಪ ಹೊಸಮನಿ, 32 ವರ್ಷದ ಸಂಜೀವ್ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಹುಲಿಕೇರಿ ಗ್ರಾಮದ ಇಬ್ಬರು ಮತ್ತು ನಂದಿಕೇಶ್ವರದ ಓರ್ವ ಮೃತಪಟ್ಟಿರೋದು. ಇನ್ನು ಮೂವರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಅವರನ್ನ ಕೆರೂರ ಸರ್ಕಾರಿ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ರಾತ್ರಿ ನಡೆದಿರುವಂತಹ ಡೆಡ್ಲಿ ಆಕ್ಸಿಡೆಂಟ್ ಇದು. ಹುಲಗೇರಿ ಅಗಸನಕೊಪ್ಪ ಮಾರ್ಗ ಮಧ್ಯೆ ನಡೆದಿರುವಂತಹ ಅಪಘಾತ. ಮೂವರು ಮೃತಪಟ್ಟಿದ್ದಾರೆ ಇದರಲ್ಲಿ ಅನ್ನುವಂಥ ಮಾಹಿತಿ. ಜೊತೆಯಲ್ಲಿ ಮೂವರಿಗೆ ಬಹಳ ಗಂಭೀರವಾದಂತಹ ಗಾಯಗಳು ಕೂಡ ಆಗಿದೆ. ಅಲ್ಲಿ ತೆರವುಗೊಳಿಸ್ತಾ ಇರುವಂಥ ಕಾರ್ಯಾಚರಣೆಯನ್ನ ಕೂಡ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಕ್ಯಾಂಟರ್ ಮತ್ತು ಟ್ರ್ಯಾಕ್ಟರ್ ಎರಡೂ ಕೂಡ ಪರಸ್ಪರ ಡಿಕ್ಕಿ ಆಗಿರೋದು. ಈಗ ಮೂವರನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನ ಕೂಡ ನೀಡಲಾಗ್ತಾ ಇದೆ. Bye.